ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ರಘು ವ್ಲಾಗ್ಸ್ ಕನ್ನಡ. ಸ್ವಾಗತ ಸುಸ್ವಾಗತ. ಇವತ್ತಿನ ಗುರುವಾರ ಪೂಜೆ ಎಲ್ಲ ಮುಗಿಸಿ ಈಗ ಕೂತಿದ್ದೀವಿ. ಮತ್ತು ಎಲ್ಲದಕ್ಕಿಂತ ಫಸ್ಟ್ ನಾನು ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಹೇಳ್ತೀನಿ. ವಿಶ್ ಯು ಹೊಸ ಹ್ಯಾಪಿ ನ್ಯೂ ವರ್ಷದ ಇಯರ್. ಶುಭಾಶಯಗಳು. ಹೌದು, ನಮ್ಮ ನ್ಯೂ ಇಯರ್ ಏನು ಅಂತ ಸ್ಪೆಷಲಾಗಿ ಏನಿರಲಿಲ್ಲ, ನಾರ್ಮಲ್ ಆಗೇ ಇತ್ತು ನಮ್ಮ ನ್ಯೂ ಇಯರು. ನೀವೆಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ತಿಳಿಸಿ ಕಮೆಂಟಲ್ಲಿ ನೋಡೋಣ. ಏನು ಸಾಕತ್ತು ಎಂಜಾಯ್ ಮಾಡಿರ್ತಾರೆ. ನೀನು? ನಾನು ಸಿಂಪಲ್ ಆಗಿ ಕ್ಲಬ್ಬಲ್ಲಿ ಹೋಗಿದ್ದೆಲ್ಲ, ಕೋರ್ಮಂಗ ಕ್ಲಬ್. ಹೌದು, ಅಂದರೆ ಅದು ಜಸ್ಟ್ ಫ್ಯಾಮಿಲಿ ಗೆಟ್ ಟುಗೆದರ್ ಥರ ಅಷ್ಟೇ. ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಅದು ಹೋಗೋ ಪ್ಲ್ಯಾನ್ ಇರಲಿಲ್ಲ. ಲಾಸ್ಟ್ ಮಿನಿಟಲ್ಲಿ ಇವ್ರ ಫ್ರೆಂಡು ಕಾಲ್ ಮಾಡಿಬಿಟ್ಟು ನಮಗೆ ಬನ್ನಿ ಹೋಗೋಣ. ತುರ್ಬೇಕೆರೆ ಸಾಗರ್ ತಾನೆ. ಸೊ ಅವರು ಲಾಸ್ಟ್ ಮಿನಿಟಲ್ಲಿ ಅವ್ರ ವೈಫು ಎಲ್ಲ ಹೋಗ್ತಾಯಿದ್ರು, ಅದಕ್ಕೆ ಕರೆದ್ರು ಬನ್ನಿ ಅಂತ. ಅದೊಂದು ಅಷ್ಟೇ. ಅದು ಬಿಟ್ಟು ನಾವೇನು ಅಂತ ಸ್ಪೆಷಲಾಗಿ ಏನು ಸೆಲೆಬ್ರೇಟ್ ಮಾಡಲಿಲ್ಲ. ಯೂಶಲಿ ಅದಲ್ಲ ಅಂದರೂ ನಾನು ಯಾವತ್ತೂ ಏನು ಅಷ್ಟೊಂದು ಸೆಲೆಬ್ರೇಟ್ ಮಾಡಲ್ಲ. ನನ್ನ ಬರ್ಡೇ ವಿಷಯ ಮಾಡಲಿಲ್ಲ 1ನೇ ತಾರೀಕು. ನೆನ್ನೆ ನಿನ್ನ ಬರ್ಡೇ. ಎಷ್ಟು ಸಲ ಬರ್ಡೇ ಮಾಡ್ಕೋತೇನೆ ನಾನು? ಜನವರಿ 1ನೇ ತಾರೀಕು ನನ್ನ ಬರ್ಡೇ ಅಂತೆ. ಸುಮ್ಮನೆ ಪ್ರತಿ ತಿಂಗಳು ಇವತ್ತು ನನ್ನ ಬರ್ತಡೇ, ನಿನ್ನೆ ನನ್ನ ಬರ್ತಡೇ ಅಂತಾರೆ. ಹೊಸ ವರ್ಷದ ಸ್ಪೆಷಲು ನನ್ನ ಬರ್ತಡೇ ಅಂತಾರೆ. ಹೌದು, ಹೊಸ ವರ್ಷ ತಿಂಗಳು ಪ್ರತಿದಿನ ಬರ್ತಡೇ ಮಾಡ್ತಾರಾ? ಇರೋದು ಏನು ಗೊತ್ತಾ ಕೋಇನ್ಸಿಡೆಂಟು, ನೀನು 18 ನಾನು 18. ಹೌದು, ಅಂದರೆ ಏಜ್ 18 ಅನ್ನೋ ಥರ ಇದೆ ನೀನು ಹೇಳ್ತಾ ಇರೋದು. ನಾನು 18 ನೀನು 18 ಅಂತ. ಡೇಟ್ ಆಫ್ ಬರ್ತ್ ಇವ್ರದ್ದು ಜುಲೈ 18, ನಂದು ಇನ್ನೇನು ಫೆಬ್ರವರಿ 18. ಇನ್ನೆರಡು ತಿಂಗಳಿದೆ. ಎರಡಿಲ್ಲ, 1 ತಿಂಗಳ ಮೇಲೆ 8 ದಿವಸ ಇದೆ. ಒಂದೇ ತಿಂಗಳಿರೋದು. ನಾನು ಇವ್ರಿಗಿಂತ ಜಾಸ್ತಿ ನನಗೆ ಬರ್ತ್ಡೇ ಸೆಲೆಬ್ರೇಷನ್ ಅಂದರೆ ಜಾಸ್ತಿ ನನಗಿಷ್ಟ. ನಾನು ಯಾವ ಹಬ್ಬನೂ ಅಷ್ಟು ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತೀನೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ಅದೇ ನನ್ನ ಬರ್ತ್ಡೇ ಅಂದರೆ ಮಾತ್ರ ಯಾವಾಗಲೂ ಜೋಶಲ್ಲಿರ್ತೀನಿ. ಹೌದು ಹೌದು, ಸಖತ್ ಜ್ಯೂಸಲ್ಲಿ ಇರ್ತಾಳೆ. 2 ತಿಂಗಳು ಮುಂಚೆನೇ ಬಟ್ಟೆ ತರ್ತಾಳೆ. ಈ ಸರಿ ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಆದರೆ ಸ್ವಲ್ಪ ಕೆಲಸ ನ್ಯೂ ಇಯರ್ ಎಲ್ಲ ಇದ್ದಿದ್ದರಿಂದ ಹೋಗೋಕ್ಕಾಗಿಲ್ಲ. ಸದ್ಯದಲ್ಲೇ ಹೋಗಿ ತಗೋತೀವಿ. ಈ ಸರಿ ನ್ಯೂ ಇಯರ್ ಆದಮೇಲೆ ನೆಕ್ಸ್ಟ್ ಡೇನೇ ಗುರುವಾರ ಸಿಕ್ಕಿರೋದ್ರಿಂದ ನಮಗೆ ಬೆಳಗ್ಗೆನೇ ಇವತ್ತು ಹೋಗಿ ಮಾರ್ಕೆಟ್ಗೆ ಹೂವೆಲ್ಲ ತೊಗೊಂಡು ಬಂದಿದ್ದೀವಿ. ನಾನು ಆ ಕ್ಲಿಪ್ಪಿಂಗ್ಸ್ ಕೂಡ ಇವಾಗ ಆ್ಯಡ್ ಮಾಡಿದ್ದೀನಿ. ಪ್ರತಿ ಸಾರಿನೂ ನಾವು ಗುರುವಾರನೇ ಹೋಗಲ್ಲ ಹೂವು ತೊಗೊಂಡು ಬರಬೇಕು ಅಂತ. ಅಂದರೆ ಕೆಲವೊಂದು ಸಾರಿ ನಾವೇನು ಮಾಡ್ತೀವಿ ಅಂದರೆ ಬುಧವಾರನೇ ಹಿಂದಿನ ದಿನವೇ ಹೋಗಿ ತೊಗೊಂಡು ಬಂದಿಟ್ಟಿರ್ತೀವಿ. ಇಲ್ಲ ಅವತ್ತು ಆಗಲಿಲ್ಲ ಅಂತಂದಾಗ ಗುರುವಾರ ಹೋಗ್ತೀವಿ. ಒಂದೊಂದು ಸಾರಿ ಒಂದೊಂದು ದಿನ ಹೋಗಿ ಒಟ್ಟಿನಲ್ಲಿ ಮುಂಚಿತವಾಗಿ ಹೂವು ತಂದು ಇಟ್ಟಿರ್ತೀವಿ ಟೈಮ್ ಇದ್ದರೆ. ಇಲ್ಲ ಅಂದರೆ ಅವತ್ತಿನ ದಿನಾನೇ ಹೋಗಿ ತೊಗೊಂಡು ಬಂದಿರ್ತೀವಿ. ಇವತ್ತು ಹೋಗೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿತ್ತು. ಹೂವು ಸಿಗುತ್ತೋ ಇಲ್ವೋ ಅನ್ನೋ ಡೌಟಲ್ಲೇ ಹೋಗಿದ್ವಿ. ಬಟ್ ಇನ್ನು ಹೂವು ಎಲ್ಲ ಇಟ್ಟಿದ್ರು, ಖಾಲಿ ಮಾಡಿರಲಿಲ್ಲ. ಅಂದರೆ ಇವ್ರಿಗೆಲ್ಲರಿಗೂ ಇಲ್ಲಿ 9 ಗಂಟೆವರೆಗೂ ಟೈಮ್ ಕೊಟ್ಟಿರ್ತಾರೆ ಅಷ್ಟೇ. ಅದಾದಮೇಲೆ ಇಲ್ಲೇನು ಹೂವು ಇಟ್ಕೊಂಡಿರ್ತಾರಲ್ಲ ಈ ಥರ ಇದೆಲ್ಲ ಖಾಲಿ ಮಾಡಿಬಿಡ್ಬೇಕು. ತುಂಬ ಜನಕ್ಕೆ ಗೊತ್ತಿರುತ್ತೆ ನಿಮಗೆ. ಯಾಕಂದರೆ ಅದಾದಮೇಲೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಗಿಬಿಡುತ್ತೆ, ಜನ ಓಡಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅಲ್ಲಿಂದ ಅವರು ಶಿಫ್ಟ್ ಮಾಡಿಬಿಡ್ತಾರೆ. ಒಂದು 8:30 9 ಗಂಟೆವರೆಗೂ ಇಟ್ಕೊಂಡಿರ್ತಾರೆ ಅಲ್ಲಿ. ಇನ್ನು ಎಷ್ಟು ಅಲಂಕಾರ ಇದೆ ಅಮ್ಮ? ಸ್ವಲ್ಪ ಇದೆ ಅಷ್ಟೇ. ಮತ್ತು ತುಂಬ ಜನ ಕೇಳ್ತಾ ಇರ್ತೀರಾ ಯಾವ ಥರ ಅಲಂಕಾರ ಮಾಡ್ತಾರೆ, ಅದೊಂದು ಪೂರ್ತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಂತ. ನೆಕ್ಸ್ಟ್ ಬರೋ ಡೇಸಲ್ಲಿ ನಾನು ಯಾವತ್ತಾದರೂ ಒಂದಿನ ಕಂಪ್ಲೀಟಾಗಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಯಾವ ಥರ ಅಲಂಕಾರ ಅನ್ನೋದನ್ನು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೀವು ಕಮೆಂಟ್ ಸೆಕ್ಷನಲ್ಲಿ ಕೂಡ ಕಮೆಂಟ್ ಮಾಡಿ ಇನ್ನೂ ಯಾರಿಗಾದರೂ ಈ ಥರ ಅಲಂಕಾರ ಮಾಡೋ ವಿಡಿಯೋ ಬೇಕು ಅಂತಂದರೆ. ಮತ್ತು ಇವಾಗ ನಮಗೆ ಹೇಗಾಗಿದೆ ಅಂದರೆ ಇಷ್ಟೆಲ್ಲ ಅಲಂಕಾರ ಮಾಡಿ ಯಾವಾಗಲೂ ಪೂಜೆ ಮಾಡಿ ಇವಾಗ ಏನಾದರೂ ನಾವು ಒಂದು ಹಾರ ಹಾಕಿ ಪೂಜೆ ಮಾಡಬೇಕು ಅಂತಂದರೆ ನಮಗೆ ದೇವ್ರ ಮನೆಗೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ಈಗ ನಮ್ಗೆ ಅದೊಂಥರ ಈ ಥರ ಪೂಜೆ ಮಾಡಿದ್ರೇ ಸಮಾಧಾನ. ಆದರೆ ಇದು ನಾವು ಪೂಜೆ ಮಾಡೋದಲ್ಲ, ರಾಯರು ಪೂಜೆ ಮಾಡಿಸ್ಕೊಳ್ಳೋದು. ನೀವು ಹಳೆ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ. ಇದನ್ನು ನಾನು ಚಿಕ್ಕಪೇಟೆಯಲ್ಲಿ ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ತೊಗೊಂಡು ಬಂದಿದ್ದೆ ಅವತ್ತು. ಹೋದ್ವಾರ ಏಕಾದಶಿ ಇದ್ದಿದ್ದರಿಂದ ನಾವು ಗುರುವಾರ ಪೂಜೆ ಮಾಡೋ ಟೈಮಲ್ಲಿ ಏನೂ ಅಲಂಕಾರ ಇರಲಿಲ್ಲ. ಹಾಗಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಮತ್ತು ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ಎಲ್ಲನೂ ಸೆಟ್ ಮಾಡಬೇಕು ಅಂತ ಪೂರ್ತಿಯಾಗಿ ಕ್ಲೀನ್ ಮಾಡಿ ಈ ಥರ ಎಲ್ಲ ಬ್ಯಾಕ್ಗ್ರೌಂಡ್ ಸ್ಕ್ರೀನ್ನ ಸೆಟ್ ಮಾಡ್ತಾಯಿದ್ವಿ. ಬಟ್ ಆದರೆ ಇಷ್ಟು ರೆಡಿ ಮಾಡೋಕ್ಕೂ ಅವತ್ತು ಕೂಡ ತುಂಬಾ ಟೈಮ್ ತೊಗೊಂತು ನಮಗೆ ರೆಡಿ ಮಾಡೋ ಅಷ್ಟರಲ್ಲಿ ಆ ಸ್ಕ್ರೀನೆಲ್ಲ ಸೆಟ್ ಮಾಡಬೇಕು ಅಂತಂದರೆ. ಬಟ್ ಎಲ್ಲ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಈ 2 ಹಸುಗಳಿರೋದು ನನಗೆ ತುಂಬ ಇಷ್ಟ ಆಯಿತು. ನೋಡೋಕ್ಕೊಂಥರ ಚೆನ್ನಾಗಿದೆ. ಅದು ಪೂರ್ತಿ ರೆಡಿ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋಕ್ಕೆ. ಅವತ್ತು ಪೂಜೆಗೆ ರೆಡಿ ಮಾಡ್ತಾ ಇದೆಯಾ? ಹ್ಞೂನಪ್ಪ, ಇವತ್ತು ಹೇಗಿದ್ರು ಅಲಂಕಾರ ಇರಲಿಲ್ವಲ್ಲ, ಅದಕ್ಕೆ ದೇವ್ರ ಸಾಮಾನೆಲ್ಲ ಕ್ಲೀನಾಗಿ ತೊಳೆದು
ಅದೇ ಇವತ್ತು ಏಕಾದಶಿ. ಅದಕ್ಕೆ ಇವತ್ತು ಅಲಂಕಾರ ಇಲ್ಲ, ಬರೀ ತುಳಸಿ ಹಾರ ಅಷ್ಟೇ ರಾಯರಿಗೆ ಹಾಕೋದು. ತುಳಸಿ ಮಾತ್ರ ಇಟ್ಟು ಪೂಜೆ ಮಾಡಬೇಕು. ನನಗೆ ತಂದಾಗಿಂದ ಮಕ್ವಾಡ ತೊಳೆಯೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಅದಕ್ಕೆ ಈಗ ತೊಳೆದು ಕ್ಲೀನ್ ಮಾಡಿ. ಮತ್ತು ಎಲ್ಲ ರೆಡಿ ಆದಮೇಲೆ ಈ ಥರ ಕಾಣಿಸ್ತಾ ಇತ್ತು ದೇವ್ರ ಮನೆ. ಬಟ್ ಏನಂದರೆ ಅವತ್ತು ತುಳಸಿ ಹಾರ ಒಂದೇ ಹಾಕಿದ್ದು, ಬಟ್ ಆದ್ರೂ ಏನೋ ಒಂಥರ ನೋಡೋಕ್ಕೆ ಸಿಂಪಲ್ ಆಗಿದ್ರೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವತ್ತು. ಇವ್ರು ಅವತ್ತು ಏನೂ ಊಟನೇ ಮಾಡಿರಲಿಲ್ಲ, ಏಕಾದಶಿ ಇದ್ದಿದ್ದರಿಂದ ಇವ್ರು ಅವತ್ತು ಪೂರ್ತಿ ದಿನ ಉಪವಾಸ ಇದ್ದರು. ಈಗ ದೀಪ ಹಚ್ಚಿ ಇದಾದಮೇಲೆ ಅವ್ರು ಅವತ್ತು ಊಟ ಮಾಡಿದ್ದು. ಬೆಳಗ್ಗೆಯಿಂದ ಸಂಜೆವರೆಗೂ ಹಣ್ಣಾಗಲಿ ಏನೂ ಸಹ ತಿಂದಿರಲಿಲ್ಲ ಅವರು. ಹಾಗೆ ನಾನು ಮಂತ್ರಾಲಯ ಹೋಗಿ ಬಂದಿದ್ದು ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ನೋಡಿ, ಚೆನ್ನಾಗಿದೆ. ಯಾಕಂದರೆ ಎಲ್ಲ ಕಾಮಿಡಿ ಕಿಲಾಡಿಗಳು ಮತ್ತು ಕಿಚ್ಚಿ ಗಿಲಿಲಿಯವರಿದ್ದರು. ತುಂಬಾ ಚೆನ್ನಾಗಿತ್ತು ಈ ಸಲ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದು. ಮತ್ತು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಮತ್ತೊಮ್ಮೆ ಎಲ್ರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಎಲ್ರಿಗೂ ಚೆನ್ನಾಗಿರಲಿ.